ಬೇಗ 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 ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ ಹರೀಶ್ ಅವರು ಎಷ್ಟು ಚೆನ್ನಾಗಿ ಬಂದು ಇಲ್ಲಿ ಜಮೀನೆಲ್ಲ ತಗೊಂಡು ಎಂಥ ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನು. ನಿಜವಾಗ್ಲೂ ನನಗೆ ಇವ್ರು ನೋಡಿದ್ರೆ ತುಂಬ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗಿ ಇಷ್ಟು ದೊಡ್ಡ ಮನೆಗಳಿಗೆ ಬಂದು ಈ ಥರ ಒಳ್ಳೆಗಿರೋದಕ್ಕೆ ಇಷ್ಟಪಡ್ತಾರಲ್ಲ. ನಿಜವಾಗ್ಲೂ ಇವ್ರದ್ದು ಒಳ್ಳೆ ಮನಸ್ಸು ಅಂತಲೇ ಹೇಳ್ಬೋದು. ಹುಡ್ಕಾಡ್ಲಿ ಇವತ್ತು ನಮ್ಮ ಮನೇಲಿ ಚೆನ್ನಾಗಿ ಹುಡ್ಕಾಡಿರ್ತಾರೆ, ಕಂಡವ್ರಿರ್ತಾರೆ, ಎಲ್ಲ ಹೋಗೋಳಲ್ಲ ಅಂತ ಹೇಳಿ. ಎಲ್ಲ ಕೆಲಸ ಮಾಡಿಬಿಟ್ಟೆ, ಪಟ 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 ಪಟನ ಎಲ್ಲ ಕೆಲಸ ಮಾಡಿಬಿಟ್ಟೆ. ಎಲ್ಲ ಕೆಲಸ ಆಯಿತು ಯಜಮಾನ್ರೆ, ಈ ಎಲ್ಲ ಕೆಲಸ ಮಾಡಿದ್ದಾಯಿತು. ಎಲ್ಲ ಆ ಕಡೆದೆಲ್ಲ ಕ್ಲೀನ್ ಮಾಡಿದೆ. ಹೌದಾ, ಸರಿ ಸರಿ. ಹಂಗಾದರೆ ಈಗ ನಿಮಗೆ ಏನು ಬೇಕು ಹೇಳಿ, ನಿಮ್ಗೆ ಏನು ಕೇಳ್ತಿರೋ ಅದನ್ನು ನಾನು ಇವತ್ತು ಗಿಫ್ಟಾಗಿ ಕೊಡಿಸ್ತಾ ಇದ್ದೀನಿ. ನಿಜವಾಗ್ಲೂ ಇಂಥವರು ಸಿಗೋದು ತುಂಬ ಅಪರೂಪ. ನಾನು ಈ ಕಡೆ ಎಲ್ಲ ಕೆಲಸ ಮಾಡಿಕೊಡಿ ಅಂತ ಹೇಳಿದಕ್ಕೆ ಆ ಕಡೆ ಈ ಕಡೆ ಇಷ್ಟು ದೊಡ್ಡ ಮನೆ ಎಲ್ಲ ನೀಟಾಗಿ ಮಾಡ್ಕೊಂಡು ಕೊಟ್ಟಿದ್ದೀರ. ನಿಮಗೆ ತಿಂಗಳಿಗೆ 20,000 ಸಂಬಳ ಕೊಡ್ತೀನಿ, ಸರಿನಾ? ಎಲ್ಲ ನೋಡ್ಕೊಬಿಡಿ. 20,000 ಸಂಬಳದಲ್ಲಿ ನೀವು ಕಸ ಹೊಡೆದು ನೆಲಗಿಲೆ ಎಲ್ಲ ಒರೆಸಿ ಎಲ್ಲ ಮಾಡ್ಕೊಂಡು ಕೊಡಿ. ಅಡುಗೆ ಇನ್ನೇನು ನಾನೇ ಮಾಡ್ಕೊತೀನಿ. ಅಡುಗೆನೂ ಮಾಡಿಕೊಡ್ತೀರಾ ಬೇಕಾದರೆ ನೀವು. ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮಾಡಿಕೊಟ್ರೆ ಸಾಯಂಕಾಲ ಅದನ್ನೇ ನಾನು ಬೇಕಾದರೆ ಊಟ ಮಾಡ್ತೀನಿ. ಈಗ ಬೆಳಗ್ಗೆ ಬರ್ತೀರಲ್ಲ ಆವಾಗಲೇ ಮಾಡಿಟ್ಬಿಡಿ. ತಿಂಡಿ ಅಡುಗೆ ಎರಡೂ ಮಾಡಿಕೊಡಿ ಒಟ್ಟಿಗೆ. ತಿಂಡಿ ಮಾಡಿಕೊಟ್ಟು ಆಮೇಲೆ ನೀವು ಅಡುಗೆ ಮಾಡಿ ಇಟ್ಟು ಹೋಗೋದೆ. ಕೆಲಸ ಮುಗಿದ್ಬಿಡುತ್ತೆ. 12 ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗಿದ್ಬಿಡುತ್ತೆ. 20,000 ಸ್ಯಾಲ್ರಿ ಕೊಡ್ತೀನಿ. ಮಾಡ್ತೀನಿ, ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ. ನನಗೆಲ್ಲ ಅಭ್ಯಾಸ ಐತೆ, ಎಲ್ಲ ಮಾಡ್ಕೊಡ್ತೀನಿ ಬಿಡಿ. ಸರಿ ಆಯಿತು, ಮಾಡ್ಕೊಂಡು ಕೊಡ್ತೀನಿ. ಹಾಗಾದರೆ ಬರೀ ನಾನು ಕಸ ಹೊಡೆದ್ನೆಲ್ಲ ಹೊಸ ಪಾತ್ರೆ ಗೀತ್ರೆ ತೊಳ್ಕೊಡೋದಕ್ಕೇ 20,000 ಕೊಡೋಣ ಅಂತ ಇದೆ. ಇಷ್ಟು ಕೊಡಲಿ, ಇಷ್ಟು ಅಂತ ಹೇಳ್ರಿ ಸ್ಯಾಲ್ರಿ. ಈಗ ನಿಮ್ಗೇನಾದರೂ ಕಡಿಮೆ ಆಯಿತಾ ಹೇಗೆ ನನಗೆ ಗೊತ್ತಿಲ್ಲ. ಇದೆಲ್ಲನ ನೀವು ಹೇಳಿದ್ರೆ ಕಡಿಮೆ ಆಯಿತು, ಇಲ್ಲ ಇನ್ನೊಂದು ಸ್ವಲ್ಪ ಹಾಕಂಗೆ ಕೊಡಿ ಅಂತೇಳಿ ಏನಾದರೂ ನೀವು ಹೇಳಿದ್ರೆ ನಾನು ಹಾಕಂಗೆ ಕೊಡ್ತೀನಿ. ಹೇಳಿ, ಅಡುಗೆ ಮಾಡೋಕ್ಕೂ ಎಲ್ಲ ಪ್ರತಿಯೊಂದು ಮನೆಯಲ್ಲೆಲ್ಲ ಕೆಲಸ ಮಾಡೋದಕ್ಕೆ ಏನು ತಗೊಳ್ತಾ ಇರ್ತೀರಾ? ಅಯ್ಯೋ, ನೀವು ಎಷ್ಟಾದರೂ ಕೊಡ್ರಿ. ನಿಮ್ಮಂಥ ಓನರ್ ಸಿಕ್ಕಿರೋದು ನನ್ನ ಪುಣ್ಯ. ಇವತ್ತು ಇಂಥ ಯಜಮಾನ್ರು ಸಿಕ್ಕವ್ರೆ ಅಂತಂದ್ರೆ ನನಗೆ ತುಂಬ ಖುಷಿ ಆಗ್ತೈತೆ ಭಾಳ. ಇವತ್ತು ಈಗ ನಿಮ್ಮ ಮನೇಲಿ ಎಲ್ಲರೂ ಇದ್ರೂ ನಾನು ಮಾಡ್ಕೊಂಡು ಕೊಡ್ತಿದ್ದೆ. ನೀವೇ ಕೇಳ್ಬಿಟ್ಟು ಯಾರನ್ನಾದ್ರೂ ಎಷ್ಟು ಕೊಡ್ಬೋದು ಏನು ಅಂತ ನೀವೇ ಕೇಳ್ಬಿಟ್ಟು ಕೊಡ್ರಿ. ನಾನು ಎಲ್ಲೂ ಯಾವತ್ತೂ ಯಾವ ಮನೆ ಕೆಲಸಕ್ಕೂ ಹೋಗಿರೋಲ್ಲ ನಾನು. ನಮ್ಮ ಮನೆ ಕೆಲಸನೇ ನಾನು ಮಾಡ್ತಾ ಇರಲಿಲ್ಲ. ಇವಾಗೇನೋ ಮಾಡಬೇಕು ಅನ್ನೋದು ಒಂಥರ ಮನಸ್ಸಿಗೆ ಬಂದುಬಿಟ್ಟೈತೆ. ಮಾಡ್ತೀನಿ ಬಿಡಿ. ನಾನು ಕೆಲಸ ಮಾಡೋ ಒಂದು ವಿಚಾರದಲ್ಲಿ ಮಾತ್ರ ನಾನು ಯಾರ ಹತ್ರನೂ ಹೇಳಿಸ್ಕೊಳ್ಳಲ್ಲ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಎಷ್ಟು ಒಂದು 25,000 30 ಸಾವಿರ ಕೊಡ್ಲಾ? 30 ಸಾವಿರ ಆದರೂ ಬೇಕಾ? 25,000 ಆದರೂ ತಗೊಳ್ತೀರಾ? ಅಯ್ಯೋ ಬಿಡಿ, ಈಗ ಎಷ್ಟಾದರೂ ಅದ್ರಾಗೆ ನೀವು ಎಷ್ಟು ಕೊಡ್ತೀರೋ ಅಷ್ಟು. ಸರಿ, ಒಂದು 25 ಕೊಡ್ತೀನಿ, ಮಾಡ್ಕೊಂಡು ಹೋಗಿ. ಆಮೇಲೆ ಹಿಂಗೆ 100 ರೂಪಾಯಿ ದಿನ ಖರ್ಚಿಗೆ ಕೊಡ್ತಾ ಇರ್ತೀನಿ. ಸರಿ ಸರಿ ಆಯ್ತು, ಹಂಗೆ ಮಾಡಿ. ನೀವು ಎಷ್ಟಾದರೂ ಕೊಡ್ರಿ, ನಾನು ಹೇಳಿಲ್ವಾ? ನೀವು ಎಷ್ಟಾದರೂ ಕೊಡ್ರಿ, ನಿಮ್ಗೆ ಒಳ್ಳೆ ಮನಸ್ಸೈತೆ, ಅಷ್ಟೇ ಸಾಕು. ನನಗೆ ನಿಜವಾಗ್ಲೂ ಈ ಮನೆಗೆ ಬಂದಾಗಿಂದನೂ ಮನೆ ಕೆಲಸಕ್ಕೆ ತುಂಬ ಖುಷಿ ಆಗ್ತೈತೆ. ಅಲ್ಲ ಯಜಮಾನ್ರೆ, ನೀವು ಯಾಕೆ ಇನ್ನೂ ಮದುವೆ ಆಗಿಲ್ವಾ? ಇನ್ನೂ ಇಲ್ಲ, ನಾನು ಹೇಳಲಿಲ್ವಾ ನನಗಿನ್ನೂ ಇಷ್ಟ ಇಲ್ಲ, ಅದಕ್ಕೆ ನಾನು ಇನ್ನೂ ಮದುವೆ ಆಗಿಲ್ಲ ಅಂತೇಳಿ. ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರೆ, ಅವರು ಅಲ್ಲೇ ಇದ್ದಾರೆ. ಅವ್ರಿಗೆ ಈ ಥರ ಹಳ್ಳಿ ಸೈಡ್ ಸೆಟ್ ಆಗಲ್ಲ. ನೋಡೋಣ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಆದಮೇಲೆ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿ ಶಿಫ್ಟ್ ಆಗ್ತೀವೋ ಏನೋ ನೋಡೋಣ. ಸದ್ಯಕ್ಕೆ ಇವಾಗ ನಾನು ಒಬ್ಬನೇ. ಆಮೇಲೆ ನಾನು ರಜೆ ಇದ್ದಾಗ ಏನಾದ್ರೂ ಹಿಂಗೆ ಊರಿಗೆ ಹೋಗ್ಕೊಂಡು ಇಲ್ಲ ಹೋಗಲ್ಲ, ಇಲ್ಲೇ ನನಗೆ ಆರಾಮ್ ಅನ್ನಿಸ್ತೈತೆ, ಅದಕ್ಕೆ ಹೋಗಲ್ಲ. ಸ್ವಲ್ಪ ಕೆಲಸ ಐತೆ ಹೊಲದಲ್ಲೆಲ್ಲ ಕೆಲಸ ಮಾಡಿಸ್ತಾ ಇದ್ದೀನಿ. ಎಲ್ಲ ನಾನು 10 ಎಕರೆ ಹೊಲ ತೊಗೊಂಡಿದ್ದೀನಲ್ಲ, ಎಲ್ಲ ತಂತಿ ಬೇಲಿ ಮಾಡ್ಸೋಣ ಅಂತ ಎಲ್ಲ ತಂತಿ ಬೇಲಿ ಮಾಡಿಸಿ ಬೂರ ಹಾಕಿಸ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಇದೆ. ಅದಕ್ಕೆ ಸುಮ್ಮನೆ ಹೋಗ್ತಾಯಿದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಸರಿ ಹೋಗಲ್ಲ ಅದು. ನಾನು ಒಳ್ಳೆ ಕಂಪ್ನಿಗೆ ಹೋಗ್ತಾಯಿದ್ದೆ, ಅಲ್ಲಿ 60,000 70 ಸಾವಿರ ಸಂಬಳ ಕೊಡೋರು. ಆದರೂ ಏನು ಮಾಡಲಿ, ನನಗೆ ಯಾಕೋ ಬೇಜಾರಾಗ್ಬಿಡ್ತು. ಏನಂದೆ, ನೀನು ಗೌರ್ಮೆಂಟ್ ಕೆಲಸ ಎಲ್ಲ ಪ್ರೈವೇಟೇ ಬಿಟ್ಟು ಬಂದುಬಿಟ್ಟೆ, ಬಿಡತ್ಲಾಗೆ ಇದ್ದಿದ್ದೇನೆ. ನಾವು ಒಂದು ಸ್ವಲ್ಪ ಕಷ್ಟ ಬೀಳಬೇಕು ಅಂಥೇಳಿ ಬಂದಿದ್ದು. ಏನು ಮಾಡೋದಪ್ಪ, ಭಾಳ ಬೇಜಾರಾಗ್ತೈತೆ. ಈಗ ನಾನು ಕಂಪ್ನಿಗೆ ಹೋಗ್ತಾಯಿದ್ದೆ, ಅಲ್ಲಿ ಸ್ವಲ್ಪ ಟಾರ್ಚರ್ ಜಾಸ್ತಿ, ಕೆಲಸನೂ ಮಾಡೋಕ್ಕಾಗ್ತಾಯಿರಲಿಲ್ಲ. ಒಂದೊಂದು ಸತಿ ಬೇಜಾರು ಮಾಡ್ಕೊಂಡು ಮನೆಗೆ ಬಂದುಬಿಟ್ಟಿದ್ದೆ. ಅದಕ್ಕೆ ಈ ಥರ ಆಗೈತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಒಂದು ಸತಿ ಆಗೈತೆ ಅಂತಂದರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಈಗ ಏನೋ ಆಗೋದಾಗ್ಬಿಟ್ಟೈತೆ ಅಂಥೇಳಿ ಸುಮ್ಮನೆ ಆಗ್ಬಿಡ್ಬೇಕು. ಯಾವುದೋ ಒಂದು ವಿಚಾರನೇ ಆಗಿರ್ಬೋದು. ನೀವು ಅಷ್ಟೇ ಜಾಸ್ತಿ ಯೋಚನೆ ಮಾಡಬೇಡಿ. ನನ್ನ ಜೀವನದಲ್ಲಿ ಏನಪ್ಪ ಹಿಂಗಾಯಿತು ಏನು ಎತ್ತ ಅಂಥೇಳಿ ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಏನು ಮಾಡೋದು, ನನ್ನ ಕಷ್ಟ ಹೇಳಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಅಲ್ಲ, ನೀವು ನೋಡಿ ಇವತ್ತು ನನಗೆ ನಿಮ್ಮಂಥ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಕೆಲ್ಸಕ್ಕೆ ಹೋದರೆ ಒಬ್ಬರು ಕೆಲಸದವ್ರನ್ನ ಎಷ್ಟು ಕೀಳಾಗಿ ನೋಡ್ತಾರೆ. ನಿಜವಾಗ್ಲೂ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿ, ನಿಜ ನನಗೆ ಭಾಳ ಖುಷಿ ಆಗ್ಬಿಡ್ತು. ಭಾಳ ಅಂದರೆ ಭಾಳ ಸಂತೋಷ ಆಯಿತು ನನಗೆ. ಏನು ಮಾಡೋದು ಇವಾಗ,
ನಮ್ಮ ಮನೆಯಲ್ಲೂ ನನಗೆ ತುಂಬ ಕಷ್ಟ. ಹೇಳ್ಬಾರ್ದು ನಮ್ಮ ಮನೇಲಿ ಏನು ಕಷ್ಟ ಅಂತ. ನನ್ನ ಗಂಡ ಸರಿಯಾಗಿ ಮಾತಾಡ್ಸಲ್ಲ, ಇನ್ನೊಂದು ಮದುವೆ ಆಗವನೇ, ಈ ರೀತಿ ಎಲ್ಲ ನಮ್ಮ ಮನೆಯಲ್ಲೂ ಕಷ್ಟ ಐತೆ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಸರಿ ಆಯ್ತು, 25,000 ಕೊಡ್ತೀನಿ, ಮಾಡ್ಕೊಂಡೋಗಿ. ಯೋಚನೆ ಮಾಡಬೇಡಿ. ತುಂಬ ಕಷ್ಟಗಳು ಇದ್ದಿದ್ದೇನೆ ಜೀವನದಲ್ಲಿ, ಎಲ್ಲರಿಗೂ ಒಂದೊಂಥರ ಕಷ್ಟಗಳು. ನನ್ನ ಕಷ್ಟಗಳೆಲ್ಲ ಹೇಳ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ಬೇಜಾರಾಗುತ್ತೆ. ನೀವು ಈ ಥರ ಇದ್ದೀರಾ, ಇಷ್ಟೊಂದೆಲ್ಲ ಹಿಂಗೆಲ್ಲ ಅನುಭವಿಸಿ ಅಂತ ನೀವೇ ಹೇಳ್ತೀರಾ. ನಾನು ತುಂಬ ಕಷ್ಟ ಅನುಭವಿಸಿದ್ದೀನಿ, ಭಾಳ ನಾನು ಕಷ್ಟ ಅನುಭವಿಸಿ ಇವತ್ತು ಇಂಥ ಲೆವೆಲಿಗೆ ಬಂದಿರೋದು. ಏನು ಮಾಡೋಕ್ಕಲ್ಲ, ಮನುಷ್ಯ ಅಂದಮೇಲೆ ಯಾವುದಾದ್ರೂ ಒಂದು ಬತ್ತಾ ಹೋಗ್ತಾ ಇರುತ್ತೆ ಸಮಸ್ಯೆ. ಒಂದು ಸೊರಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ. ಅದನ್ನೇ ನಮ್ಮ ಮನಸ್ಸಿನಾಗ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಯಾವ ವಿಷಯನ ಮನಸ್ಸಲ್ಲಿ ಇಟ್ಕೊಂಡಂಗೆ ಕೊರಗಬಾರ್ದು. ಅದನ್ನು ಮನಸ್ಸಿನ ತೆಗೆದು ಹಾಕ್ಬಿಟ್ಟು ಒಟ್ಟಿನಲ್ಲಿ ಚೆನ್ನಾಗಿರೋದು ನೋಡಬೇಕು. ಯಾರೇ ಆಗಲಿಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದರೆ ಬರೀ ಈ ಥರನೇ ಆಗ್ತಿರುತ್ತೆ. ಹೌದು, ಹೇಳ್ಬಾರ್ದು. ನನಗೂ ಅಷ್ಟೇ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಹೆಂಗೋ ನಿಮ್ಮ ಮನೆ ಕೆಲಸಕ್ಕೆ ಬರ್ತಾ ಇರೋದ್ರಿಂದ ಇವಾಗ ಒಂದು ಸ್ವಲ್ಪ ನೋವುಗಳನ್ನೆಲ್ಲ ಮರಿತಾ ಇದ್ದೀನಿ. ನೀವು ಮನೇಲಿದ್ರೆ ಒಂಥರ ನೋಡ್ತಾರೆ ಬಿಡಿ. ಈಗ ಮನೇಲಿದ್ರೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಮನೆ ಕೆಲಸ ಮಾಡೋರಿಗೆ ಅಷ್ಟೊಂದು ಇದು ಮಾಡಬಾರ್ದು. ಮನೆ ಹೆಂಡತಿ ಈಗ ಹೌಸ್ ವೈಫ್ ಆಗಿರಬೇಕು. ಹೌಸ್ ವೈಫ್ ಆಗಿದ್ದರೆ ಎಷ್ಟು ಕಷ್ಟ ಆಗಿರುತ್ತೆ ಗೊತ್ತಾ. ಗಂಡ ಆಫೀಸ್ಗೆ ಹೋಗೋ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಬೇಕು, ಅವ್ರಿಗೆ ಬಟ್ಟೆ ರೆಡಿ ಮಾಡಬೇಕು, ಎಲ್ಲ ಮಾಡ್ತಾರೆ. ಎಲ್ಲ ಪ್ರತಿಯೊಂದು ಮಾಡಿಕೊಟ್ರೆ ಮಾತ್ರ. ಆ ಟೈಮಲ್ಲಿ ಹೆಂಡ್ತಿ ಇಲ್ಲ ಅಂದರೆ ಅವಾಗ ಗೊತ್ತಾಗುತ್ತೆ ಹೆಂಡ್ತಿ ಬೆಲೆ ಏನು ಅಂತ. ಹಂಗೆ ಅರ್ಥ ಮಾಡ್ಕೊಂಡಿಲ್ದಾಗ ಎಷ್ಟು ಹೇಳಿದ್ರು ಅಷ್ಟೇ. ಅರ್ಥ ಮಾಡ್ಕೊಳ್ಳೋರಾದರೆ ಬೇಗ ಅರ್ಥ ಮಾಡ್ಕೊಬಿಡ್ತಾರೆ. ಅರ್ಥ ಮಾಡ್ಕೊಂಡು ಇಲ್ದರೂ ಏನೇಂತಂದ್ರೂ ಅವ್ರಿಗೆ ಅರ್ಥ ಏನು ಬಿಡು 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 ಅಂತ ಹೇಳಿ ಅಂಬ್ತಿರ್ತಾರೆ. ಏನು ಮಾಡೋಕ್ಕಲ್ಲ. ಈಗ ಮನುಷ್ಯನಿಗೆ ಸಮಸ್ಯೆಗಳು ಇದ್ದಿದ್ದೇನೆ, ಎಲ್ಲರಿಗೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಹೆಂಗೋ ನಿಮ್ಮಂಥವ್ರು ಸಿಕ್ಕಿರೋದಕ್ಕೆ ನನ್ನ ಕಷ್ಟಗಳನ್ನಾದರೂ ಹೇಳ್ಕೊಂಡು ನನ್ನ ಮನಸ್ಸಲ್ಲಿರೋ ಭಾರ ಎಲ್ಲ ಕಡಿಮೆ ಆಗ್ತೈತೆ. ನಿಜ ನನಗೆ ತುಂಬ ಖುಷಿ ಆಗ್ತೈತೆ ನಿಮ್ಮಂಥವ್ರು ಸಿಕ್ಕಿರೋದು. ಸಾಕು 20-25,000 ನನಗೆ ಸಂಬಳ ಕೊಡಿ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಡುಗೆ ತಿಂಡಿ ಕಸ ಹೊಡಿಯೋದನ್ನೆಲ್ಲ ಒರೆಸೋದು, ಪಾತ್ರೆ ತೊಳೆಯೋದೆಲ್ಲ ಮಾಡಿಟ್ಟು ಹೋಗ್ತೀನಿ. ನೈಟ್ ಸಾಂಬಾರು ಇರುತ್ತೆ, ಮೊಸರು ಗಿಸ್ರು ತೊಗೊಂಬಂದು ಊಟ ಮಾಡೋದು ನೋಡಿ. ನನಗೆ ಮೊಸರು ಎಲ್ಲ ಹೊರಗಡೆ ತರೋದಕ್ಕೆ ಇಷ್ಟ ಇಲ್ಲ. ನನಗೇನು ನಮ್ಮ ಇಲ್ಲೆಲ್ಲ ಸ್ವಲ್ಪ ಶೆಡ್ ಮಾಡಿಬಿಡ್ಬೇಕು, ನಾನು ಹಸು ಕಟ್ಕೋಬೇಕು. ಮನೆಗಂತ ಹೇಳಿ ಒಂದು ಎಮ್ಮೆಗೆ ತೊಗೊಂಬರ್ಬೇಕು, ಎಮ್ಮೆ ಹಾಲು ಇದು ಮಾಡಬೇಕು. ಇಲ್ಲೆಲ್ಲ ಶೆಡ್ ಮಾಡಿ ಒಂದು 10 ಸೀಮೆ ಹಸ ಸಾಕ್ಬಿಟ್ಟು ಒಂದು 10 ಸೀಮೆ ಹಸ ಸಾಕಿ ಹಾಲು ಕರೆದು ಬಿಡಬೇಕು, ಅದು ಹಾಲು ಇಟ್ಕೋಬೇಕು ಅಂತ ಆಸೆ ಐತೆ. ಅದೆಲ್ಲ ಪ್ಲಾನಿಂಗ್ ಇದೆ. ಹೋಗ್ತಾ ಒಂದೊಂದೇ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಒಂದೊಂದೇ ಪ್ಲಾನಿಂಗು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ಒಂದೊಂದೇ ಮಾಡ್ತಾ ಹೋಗಿ. ಒಂದೇ ಸತಿ ಅಂತಂದರೆ ಯಾವುದೂ ಆಗಲ್ಲ. ಹೆಂಗೋ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ಯಾವಾಗಲೂ ಹಿಂಗೆ ಚೆನ್ನಾಗಿರ್ರಿ. ಏನು ಮಾಡೋಕ್ಕಾಗುತ್ತೆ, ನಮಗಂತೂ ಹಿಂಗಾಯಿತು. ನೀವಾದ್ರೂ ಒಟ್ಟಿನಲ್ಲಿ ಚೆನ್ನಾಗಿರಿ, ಏನು ಮಾಡೋಕ್ಕಾಗುತ್ತೆ. ಸರಿ ಆಯಿತು ಬಿಡಿ. ಯೋಚನೆ ಮಾಡಬೇಡಿ, ಯೋಚನೆ ಮಾಡಬಾರ್ದು. ಮನುಷ್ಯ ಯೋಚನೆ ಮಾಡಿದಷ್ಟು ಇಲ್ಲದ ಕಾಯಿಲೆ. ಅದಕ್ಕೇ ನೀವು ಯೋಚನೆ ಮಾಡ್ದಂಗೆ ಆರಾಮಾಗಿರೋದು ನೋಡಿ. ಸ್ವಲ್ಪ ತೋಟದ ಹತ್ರ ಮನೆ ಜಮೀನೆಲ್ಲ ತೊಗೊಂಡಿದ್ದಾರೆ, ಕಟ್ಸಿರೋ ಅಂಥದ್ದೆಲ್ಲ ಇವರು ಬಂದು. ಅದಕ್ಕೆ ಇವ್ರ ಹತ್ರ ಮನೆ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ನಾನು. ತುಂಬ ಒಂಥರ ಖುಷಿ ಆಗ್ತೈತೆ. ದಿನ 100 ರೂಪಾಯಿ ಟಿಪ್ಸ್ ಕೊಡ್ತಾರಂತೆ, 25,000 ದುಡ್ಡು ಕೊಡ್ತಾರಂತೆ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋದು, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಕೆಲಸ ಮಾಡೋಣ ಅಂತೇಳಿ ಬಂದೆ. ಯಾರೋ ಹೇಳಿದ್ರೆ ಮನೆ ಕೆಲಸಕ್ಕೆ ಬೇಕು ಅಂತ, ಅದಕ್ಕೆ ಬಂದು ನಾನು ಸೇರ್ಕೊಬಿಟ್ಟೆ. ತುಂಬ ಒಳ್ಳೆಯವರು ಇವರು. ಒಬ್ಬರೇ ಬಂದವ್ರೆ. ಅವರಪ್ಪ ಅವರಮ್ಮ ಬೆಂಗಳೂರಲ್ಲೇ ಸೆಟಲ್ ಆಗಿದ್ದಾರೆ. ಇವ್ರಿಗೇನು ಇಲ್ಲೆಲ್ಲ ಬಂದು ಜಮೀನು ತಗೋಬೇಕು, ಜಮೀನು ಮಾಡಬೇಕು. 50 ಎಕರೆ ತಗೊಂಡವ್ರೆ. ಇನ್ನೂ ಸ್ವಲ್ಪ ಎಲ್ಲಾದ್ರೂ ತಗೊಳ್ಳೋದಿದ್ರೆ ತಗೊಳ್ತಾರಂತೆ. ಆ ಥರ ಎಲ್ಲ ಮಾಡ್ತಾರಂತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.